ಒಂದು ಸಮಾಜ ಸುಧಾರಿಸಬೇಕಂದ್ರೆ ಕೆಲ ವ್ಯಕ್ತಿಗಳಿಂದ ಸಾಧ್ಯವಿಲ್ಲ. ಕೆಲವು ವ್ಯಕ್ತಿಗಳು ಬರೀ ಒಂದು ಧ್ವನಿ ಎತ್ತಬಹುದು. ಹಿರಿಯರು, ಸಮಾಜದ ಜನರು ಧ್ವನಿ ಎತ್ತಿದರೆ ಬಾಸೆಲ್ ಮಿಷನ್ ಸಂಸ್ಥೆ KLE ಸಂಸ್ಥೆಯ ಹಾಗೆ SDM ಸಂಸ್ಥೆಯ ಹಾಗೆ ಅಭಿವೃದ್ಧಿ ಹೊಂದುತ್ತದೆ. ನಮಸ್ಕಾರ ಸ್ನೇಹಿತರೆ, ಬಾಸೆಲ್ ಮಿಷನ್ ಶಿಕ್ಷಣ ಸಂಸ್ಥೆಗಳಲ್ಲಿ ದಿನ ಬೆಳಗಾದರೆ ಒಂದು ಸುದ್ದಿಯಲ್ಲಿರುತ್ತದೆ. ಬಾಸೆಲ್ ಮಿಷನ್ ಶಿಕ್ಷಣ ಸಂಸ್ಥೆಯಲ್ಲಿ ಅಕ್ರಮವಾಗಿ ಶಿಕ್ಷಕರ ನೇಮಕಾತಿಯನ್ನು ಮಾಡಿದರು. ಶಿಕ್ಷಣ ಸಂಸ್ಥೆಗೆ ಜಿಲ್ಲಾ ನ್ಯಾಯಾಲಯದಿಂದ ಟ್ರಸ್ಟಿಯ ನೇಮಕ ಮಾಡಬೇಕು. ಅದನ್ನು ಯಾರಿಗೂ ಹೇಳದೆ ತಮ್ಮ ಅಳಿಯನಿಗೆ ಟ್ರಸ್ಟಿಯಾಗಿ ನೇಮಕ ಮಾಡಿದರು. ಈಗ ಒಮ್ಮಿಂದೊಮ್ಮಿಲೆ ಧಾರವಾಡದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ನಲ್ಲಿ ಹೆಡ್ ಮಿಸ್ಟ್ರೆಸ್ ಆಗಿದ್ದ ಗ್ರೇಸ್ ಲೀನಾ ಖಾನಾಪುರ್ ಅವರನ್ನು ರಿಲೀವ್ ಮಾಡಿದ್ದಾರೆ. ಈಗ ಅವರ ಜಾಗಕ್ಕೆ ಸ್ಕೂಲಿನ ಹಿರಿಯ ಶಿಕ್ಷಕರನ್ನು ಮುಂಬಡ್ತಿ ಕೊಟ್ಟು ಪ್ರಿನ್ಸಿಪಾಲ್ ಮಾಡಿಲ್ಲ. ಬದಲಾಗಿ 67 ವರ್ಷದ ಶ್ರೀ ಜಾಯ್ ಪ್ರಕಾಶ್ ಭಾಸ್ಕರ್ ಇವರನ್ನು ಮುಖ್ಯೋಪಾಧ್ಯಾಯರ ಕುರ್ಚಿಯಲ್ಲಿ ಕನ್ವೀನರ್ ಆಗಿ ಕೂಡಿಸಿದ್ದಾರೆ. ಇದು ಎಷ್ಟು ಸರಿ? ಈ ಜಾಯ್ ಪ್ರಕಾಶ್ ಭಾಸ್ಕರ್ ಯಾರು? ಈ ಜಾಯ್ ಪ್ರಕಾಶ್ ಭಾಸ್ಕರ್ ಯಾರೆಂದರೆ ಇದೇ ಬಾಸೆಲ್ ಮಿಷನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ನಲ್ಲಿ ವಿಜ್ಞಾನ ಶಿಕ್ಷಕರಾಗಿ ಸುಮಾರು 7-8 ವರ್ಷಗಳ ಹಿಂದೆಯೇ ನಿವೃತ್ತಿ ಹೊಂದಿದಂತವರು. ಈಗ ಒಮ್ಮಿಂದೊಮ್ಮೆಲೆ ಖಾನಾಪುರ್ ಹೆಡ್ ಮಿಸ್ಸಸ್ ಅನ್ನು ತೆಗೆದು ಇವರನ್ನು ಕೂಡಿಸಿದ್ದಾರೆ. ಒಂದು ಮಾತಂತೂ ಸ್ಪಷ್ಟವಾಗಿ ಗೊತ್ತಾಗುತ್ತಿದೆ, ಈ ಶಾಲೆಯಲ್ಲಿ ಹಿರಿಯ ಶಿಕ್ಷಕರಿದ್ದರು. ಅವರನ್ನು ಮುಖ್ಯೋಪಾಧ್ಯಾಯರ ಕುರ್ಚಿಯ ಮೇಲೆ ಕೂಡಿಸಲು ಮನಸ್ಸು ಮಾಡುತ್ತಿಲ್ಲ ಅಂತ. ಇವರಿಗೆ ಉಪಯೋಗವಾಗುವಂತವರನ್ನೇ, ಆತ್ಮೀಯರನ್ನೇ, ಇವರ ಬಲಗೈ ಬಂಟರನ್ನೇ, ಇವರ ಮಾತನ್ನು ಚಾಚೂ ತಪ್ಪದೆ ಕೇಳುವಂತವರನ್ನೇ ಕೂಡಿಸುತ್ತಾರೆ. ಆದರೆ ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳ ಪ್ರಕಾರ 60 ವರ್ಷ ದಾಟಿದವರನ್ನು ಶಿಕ್ಷಣ ಇಲಾಖೆಯಲ್ಲಿ ನೇಮಕ ಮಾಡಿಕೊಳ್ಳಬಾರದೆಂದು. ಆದರೆ ಇವರು ಯಾವುದನ್ನೂ ಸಹ ಮಾಡಲು ಹೆದರುವುದಿಲ್ಲ, ಮಾಡಿಯೇ ತೋರಿಸುತ್ತಾರೆ. ಆದ್ರೆ ಒಬ್ಬ ಕನ್ವೀನರ್ ಮಾಡಿಕೊಳ್ಬೇಕಂದ್ರೆ ಸಂಸ್ಥೆಯ ಎಲ್ಲಾ ಟ್ರಸ್ಟಿಗಳು ಕೂಡಿ ಮೀಟಿಂಗ್ ಮಾಡಿ ನೇಮಕ ಮಾಡಿಕೊಳ್ಳಬೇಕು. ಆದ್ರೆ ಈ ಬಾಸೆಲ್ ಮಿಷನ್ ಸಂಸ್ಥೆಗೆ 7 ಟ್ರಸ್ಟಿಗಳು ಒಳಪಡುತ್ತಾರೆ. 3 ಜನ ಸಿನೋಡಿನವರು. ಅವ್ರು ಯಾರೆಂದ್ರೆ ಮಾಡರೇಟರ್, ಸೆಕ್ರೆಟರಿ, ಟ್ರೆಸರರ್ ಹಾಗೂ ಧಾರವಾಡದ ಡಯಾಸಿಸ್ ನ ಬಿಷಪ್ ಆದಂತವರು. ಇನ್ನು ಉಳಿದ 3 ಜನ ಹೊರಗಿನವರು. ಅವ್ರು ಯಾರೆಂದ್ರೆ ಕುರಿ, ಬೇಲಿ, ಜೋಗುಳು. ಆದ್ರೆ ಇದರಲ್ಲಿ ಜೋಗುಳು ಅವರು ತೀರಿ ಹೋಗಿದ್ದಾರೆ. ಇನ್ನು ಸಿನೋಡ್ ನ 3 ಜನರನ್ನು ಚೆನ್ನೈ ಹೈಕೋರ್ಟ್ ಹೊರ ಹಾಕಿದೆ. ಇನ್ನುಳಿದ 3 ಜನರಲ್ಲಿ ಕುರಿ, ಬೇಲಿ, ಬಿಷಪ್. ಈ ಕುರಿ, ಬೇಲಿ ಅವರು ಲೆಕ್ಕಕ್ಕೆ ಸೀಮಿತವಾಗಿದ್ದಾರೆ. ಆದರೆ ಯಾವ ಆಟನೂ ಆಡಲು ಇವರಿಗೆ ಬಿಡುತ್ತಿಲ್ಲ. ಕುರಿ, ಬೇಲಿ ಅವರು ಸ್ಕೂಲನ್ನು ಅಭಿವೃದ್ಧಿ ಪಡಿಸಲು ಹೋರಾಡುತ್ತಿದ್ರೆ ಇನ್ನುಳಿದಂತವರು ಮಾತ್ರ ಬಿಷಪ್ ಮಾರ್ಟಿನ್ ಬೋರ್ಗಾವಿ. ಇವರು ಸಹ ಟ್ರಸ್ಟಿ ಅಲ್ಲ. ಯಾಕೆಂದ್ರೆ PTR ಶೀಟ್ ನಲ್ಲಿ ಇವರ ಹೆಸರಿರುವುದಿಲ್ಲ. ಆದರೂ ಇವರೊಬ್ಬರೇ ಸರ್ವಾಧಿಕಾರಿಯಂತೆ ಒಂದರ ಮೇಲೊಂದು ಅಕ್ರಮಗಳನ್ನು ಮೈ ಮೇಲೆ ಎಳೆದುಕೊಳ್ಳುತ್ತಿದ್ದಾರೆ. ಹೀಗೆ ಅವರೊಬ್ಬರೇ ಶಾಲೆಗೆ ಜಾಯ್ ಪ್ರಕಾಶ್ ಅವರನ್ನು ಇನ್ಚಾರ್ಜ್ ಆಗಿ ನೇಮಿಸಿಕೊಂಡಿದ್ದಾರೆ. ಇವರು ನೇಮಕ ಮಾಡಿದ್ದು ಅಕ್ರಮ ಎಂದು ಧಾರವಾಡದ ನಿವೃತ್ತ ಶಿಕ್ಷಕರು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಿಗೆ ಮನವಿಯನ್ನು ಸಹ ಕೊಟ್ಟಿದ್ದಾರೆ. ಧಾರವಾಡದ ಬಿಷಪ್ ರಾದ ರೈಟ್ ರೆವರೆಂಡ್ ಮಾರ್ಟಿನ್ ಬೋರ್ಗಾವಿ ಅವರು ಬಿಷಪ್ ಕುರ್ಚಿ ಮೇಲೆ ಕೂತಾಗಿನಿಂದಲೇ ಒಂದಿಲ್ಲೊಂದು ವಿವಾದವನ್ನು ಯಾಕೆ ಹುಟ್ಟಿಸಿಕೊಳ್ಳುತ್ತಿದ್ದಾರೋ ಗೊತ್ತಿಲ್ಲ. ಆದರೆ ಬಿಷಪ್ ಅವರೇ, ಶಿಕ್ಷಣ ಸಂಸ್ಥೆಗಳು ನಿಮ್ಮ ಪಿತ್ರಾರ್ಜಿತ ಆಸ್ತಿಯಲ್ಲ. ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಮಾಡಲು ನೀವಾಗೇ ಮಾಡುತ್ತಿದ್ದೀರೋ ಅಥವಾ ನಿಮ್ಮ ಮುದ್ದಿನ ಅಳಿಯ ಮಹಾನುಭಾವ ಸೆಕ್ರೆಟರಿ ವಿಜಯ್ ದಂಡಿನ್ ಅವರ ಮಾತನ್ನು ಕೇಳುತ್ತಿದ್ದೀರೋ ಗೊತ್ತಿಲ್ಲ. ಆದರೆ ಒಂದಂತೂ ನಿಜ, ಕೇವಲ 3 ವರ್ಷದ ಬಿಷಪ್ ಅವಧಿಯಲ್ಲಿ ಇತಿಹಾಸ ರಚಿಸಿ ಬಿಟ್ಟಿದ್ದೀರಿ. ಆದ್ರೆ ಒಂದು ಮಾತಂತ ನಿಜ, ಬಾಸೆಲ್ ಮಿಷನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ನ ಬ್ಯಾಂಕ್ ಖಾತೆಯಲ್ಲಿ ಸುಮಾರು 6-7 ಕೋಟಿ ರೂಪಾಯಿ ಇದೆ ಅಂತ ಬಲ್ಲ ಮೂಲಗಳು ಹೇಳ್ತಾ ಇವೆ. ಆದ್ರೆ ಇಷ್ಟ ಹಣ ಯಾರು ಕೂಡಿಸಿಟ್ಟಿದ್ರು? ಈ ಹಣ ಕುರಿ ಸರ್ ಕೂಡಿಸಿಟ್ಟಿದ್ರ ಅಂತ ಅಲ್ಲಿಯವರೇ ಹೇಳ್ತಾರೆ. ಈಗ ಈ ಹಣಕ್ಕೂ ಕಣ್ಣು ಬಿತ್ತಾ ಎಂಬ ಒಂದು ಸಂಶಯ ಮೂಡ್ತಾ ಇದೆ. ಯಾಕಂದ್ರೆ ಕಣ್ಣು ಬಿದ್ದಿದ್ದಿಲ್ಲ ಅಂದ್ರೆ ಶಾಲೆಯಲ್ಲಿ ಹಿರಿಯ ಶಿಕ್ಷಕರನ್ನು ಮುಖ್ಯೋಪಾಧ್ಯಾಯರನ್ನಾಗಿ ಯಾಕೆ ಮಾಡಲಿಲ್ಲ? ಸರ್ಕಾರನೇ ಹೇಳುತ್ತದೆ ಶಿಕ್ಷಕರಿಗೆ ಮುಂಬಡ್ತಿ ನೀಡಬೇಕೆಂದು. ಇವರು ಯಾಕೆ ನೀಡಲಿಲ್ಲ? ನಿವೃತ್ತರಾದವರನ್ನು, ತಮಗೆ ಹತ್ತಿರವಾದವರನ್ನು ಯಾಕೆ ಕರೆತಂದು ಕೂಡಿಸಿದ್ದಾರ? ಇವರು ಉತ್ತರ ನೀಡಬೇಕಾಗಿದೆ. ಇವರು ಉತ್ತರ ನೀಡುವುದಿಲ್ಲ. ನಮಗೂ ಗೊತ್ತಿದೆ, ಸಮಾಜದ ಜನರಿಗೂ ಗೊತ್ತಿದೆ. ಇನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅಧಿಕಾರಿಗಳೇ ಹಾಗೂ ನಮ್ಮ ರಾಜ್ಯದ ಶಿಕ್ಷಣ ಸಚಿವರೇ, ಜಿಲ್ಲಾ ಉಸ್ತುವಾರಿ ಸಚಿವರೇ ನಮ್ಮ ಬಾಸೆಲ್ ಮಿಷನ್ ಸಂಸ್ಥೆಯಲ್ಲಿ ನಡೆದಿರುವಂತ ಅಕ್ರಮವನ್ನು ಹಾಗೂ ಸಮಸ್ತ ಶಿಕ್ಷಕರ ಹಾಗೂ ವಿದ್ಯಾರ್ಥಿಗಳ ಹಿತ ದೃಷ್ಟಿಯಿಂದ ಕಾನೂನು ಅಡಿಯಲ್ಲಿ ಕ್ರಮ ವಹಿಸಬೇಕಾಗಿದೆ.
ಒಂದು ಸಮಾಜ ಸುಧಾರಿಸಬೇಕಂದ್ರೆ ಕೆಲ ವ್ಯಕ್ತಿಗಳಿಂದ ಸಾಧ್ಯವಿಲ್ಲ. ಕೆಲ ವ್ಯಕ್ತಿಗಳು ಬರೀ ಒಂದು ಧ್ವನಿ ಎತ್ತಬಹುದು, ಆದ್ರೆ ಈ ಕ್ರೈಸ್ತ ಸಮಾಜದಲ್ಲಿ ಹಿರಿಯರಿದ್ದಾರೆ, ಬುದ್ಧಿವಂತರಿದ್ದಾರೆ, ಸಮಾಜ ಸೇವಕರಿದ್ದಾರೆ. ಆದ್ರೆ ಇವರೆಲ್ಲ ಯಾಕೆ ಮೌನವಾಗಿದ್ದಾರೆ ಗೊತ್ತಿಲ್ಲ. ಒಂದು ವೇಳೆ ಹಿರಿಯರು, ಸಮಾಜದ ಜನರು ಧ್ವನಿ ಎತ್ತಿದರೆ ಬಾಸೆಲ್ ಮಿಷನ್ ಸಂಸ್ಥೆ, KLE ಸಂಸ್ಥೆಯ ಹಾಗೆ, SDM ಸಂಸ್ಥೆಯ ಹಾಗೆ ಅಭಿವೃದ್ಧಿ ಹೊಂದುತ್ತದೆ. ಇಲ್ಲವಾದರೆ ಮುಂದೊಂದು ದಿನ ಬಾಸೆಲ್ ಮಿಷನ್ ಸಂಸ್ಥೆ ಹೆಸರು ಹೇಳದ ಹಾಗೆ ಇಲ್ಲದೆ ಹೋಗುತ್ತದೆ. ಧನ್ಯವಾದಗಳು.